ಹಾಯ್ ನಮಸ್ತೆ. ಎಲ್ರೂ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ದ ಕ್ರಿಯೇಟಿವ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾವು ನೋಡುವಂಥದ್ದು ನಮ್ಮೆಲ್ರಿಗೂ ನಮ್ಮ ಮನೆಗಳಿಗೆ ಉಪಯೋಗ ಆಗುವಂತಹ ಒಂದು ವಸ್ತು. ಅದೇನೆಂದರೆ ಫ್ಲೋರ್ ಮ್ಯಾಟ್. ಅದನ್ನು ಹೇಗೆ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು ಅಂತ ನೋಡೋಣ. ನಮ್ಮೆಲ್ಲರ ಮನೆಗಳಲ್ಲೂ ವೇಸ್ಟ್ ಕ್ಲಾತ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಬಿಸಾಡದೆ ಹೆಂಗೆ ರಿಯೂಸ್ ಮಾಡ್ಬೋದು, ಈ ಥರ ಒಂದು ಬ್ಯೂಟಿಫುಲ್ ಆದ ಮ್ಯಾಟನ್ನು ರೆಡಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬೇಸ್ ಆಗಿ ಒಂದು ನೈಟಿ ಕ್ಲಾತನ್ನು ತಗೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸ್ಮಾಲ್ ಡೈಮಂಡ್ ಶೇಪ್ ಅಥವಾ ಸ್ಕ್ವೇರ್ ಆಗಿ ಒಂದು ಕ್ಲಾತನ್ನು ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ. ಅದು ಒಂದು 2 ಅಥವಾ 3 ಇಂಚಸ್ಸಲ್ಲಿ ತಗೊಳ್ಳಿ. ಅದೇ ರೀತಿ ನಾನು ಇನ್ನೂ 2 ಕಲರ್ ಬಟ್ಟೆಗಳನ್ನ ತಗೊಂಡಿದ್ದೀನಿ. ಅದು ಕೂಡ 2 ಇಂಚಸ್ಸಲ್ಲಿ ಒಂದು ಲೆಂತಲ್ಲಿ ಒಂದು 15 to 20 ಪೀಸಸ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋವಂಥ ಪೀಸಸ್ನ ನಾನು ಫಸ್ಟ್ ಬ್ಲೂ ಕಲರ್ನ ಬಳಸ್ತಾ ಇದ್ದೀನಿ. ಈ ರೀತಿ ನಾವು ಮಿಡಲಲ್ಲಿಟ್ಟಿರುವ ಕ್ಲಾತ್ ಸುತ್ತ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಅದನ್ನು ಬ್ಯಾಕ್ ಫೋಲ್ಡ್ ಮಾಡಬೇಕು. ಎಕ್ಸಸ್ ಇರುವ ಕ್ಲಾತ್ಸನ್ನು ನೀವು ಕಟ್ ಮಾಡಿಕೊಂಡು ಇದೇ ರೀತಿ 4 ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಕಲರ್ನ ಇದೇ ರೀತಿ ತಗೊಂಡು 4 ಸೈಡ್ ನೀವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಸ್ಟಿಚ್ ಮಾಡಿ ಬ್ಯಾಕ್ ಫೋಲ್ಡ್ ಮಾಡೋದನ್ನು ಮರಿಬೇಡಿ, ಅದೇ ಇಂಪಾರ್ಟೆಂಟ್. ಇದೇ ರೀತಿ 4 ಸೈಡ್ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಹೀಗೆ ಆಲ್ಟರ್ನೇಟಿವ್ ಆಗಿ 2 ಕಲರ್ನ ಬಳಸಿ ನಾವು ಈ ಥರ ಸ್ಟಿಚ್ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಬ್ಯೂಟಿಫುಲ್ ಆದ ಫ್ಲೋರ್ ಮ್ಯಾಟ್. ಫೈನಲ್ ಔಟ್ಪುಟ್ ಈ ಥರ ಇದೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.